ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೆ ನಿನಗೆ ಏನಾಯ್ತು ಅಂತ ನೆನಪೇ ಇಲ್ಲ ಅಂತ್ಯ. ಹೌದು, ನನಗೇನು ನೆನಪಿಲ್ಲ. ಆದರೆ ಯಾಕೆ ನೆನಪಿಲ್ಲ ಅಂತಾನೆ ನಾನು ಕಂಡು ಹಿಡಿಬೇಕು. ಹಿತ ಹೇಳೋ ಪ್ರಕಾರ ಅವತ್ತು ಅಂಬಿಕಾ ಅವಳು ಬೆಂಕಿರಿದ್ದಾಗ ನಾನು ನೋಡ್ಕೊಂಡು ಹಾಗೆ ನಿಂತಿದ್ದೆ ಅಂತ ಹಿತ ಹೇಳ್ತಾಳೆ. ಅದು ಹೇಗೆ ಸಾಧ್ಯ? ಅಂಬಿಕಾ ಅಂಥ ಪರಿಸ್ಥಿತಿಲಿದ್ದಾಳೆ ಅಂದಮೇಲೆ ನಾನು ಸುಮ್ಮನೆ ನೋಡ್ಕೊಂಡೇ ಇರ್ತೀನ? ಅಂಬಿಕಾಗೊಂದು ಚಿಕ್ಕ ಸ್ಕ್ರ್ಯಾಚ್ ಆದರೂ ನಾನು ಸಹಿಸ್ಕೊಳ್ಳೋದೇ ಇಲ್ಲ. ಅಂಥದ್ರಲ್ಲಿ ಅವಳು ಬೆಂಕಿ ಮಧ್ಯೆ ಇರುವಾಗ ನಾನು ಸುಮ್ಮನೆ ನೋಡ್ಕೊಂಡು ನಿಂತಿದ್ನ. ಸಮಥಿಂಗ್ ಈಸ್ ನಾಟ್ ರೈಟ್. ಅವತ್ತೊಂದೇ ಅಂತಲ್ಲ, ನಾನು ದುರ್ಗನ್ ಮದುವೆ ಆಗಿದ್ದ ದಿನನೂ ಹೀಗೆ ಆಗಿತ್ತು. ಅವತ್ತಲ್ಲಿ ಏನೇನಾಯ್ತು ಅಂತ ನಂಗೆ ನೆನಪೇ ಇಲ್ಲ. ನಾನು ಮಂಟಪಕ್ಕೆ ಹೇಗೆ ಹೋದೆ, ಹೇಗೆ ಅಲ್ಲಿ ಕೂತ್ಕೊಂಡೆ, ಹೇಗೆ ತಾಳಿ ಕಟ್ತೆ, ನನಗೊಂದು ನೆನಪಿಲ್ಲ. ಇಂಥ ಮುಖ್ಯವಾದ ವಿಷಯ ನೆನಪಾಗದೆ ಇರೋದಕ್ಕೆ ಹೇಗೆ ಸಾಧ್ಯ? ಶರತ್, ಏನ್ ಹೇಳ್ತಾ ಇದ್ದೀನಿ ನೀನು? ಶರತ್, ಏನ್ ಹೇಳ್ತಿದ್ದೆ ನೀನು? ಎಲ್ಲ ಮರ್ತು ಹೋಗ್ತಿದೆ ಅಂತನಾ? ಹೌದಪ್ಪ, ಆದ್ರೆ ನೀವ್ಯಾಕೆ ಇಷ್ಟೇನು ಚೆನ್ನಾಗಿದ್ದೀರಾ? ಶರತ್, ನಿನಗೆ ಹೇಗೆ ವಿಚಿತ್ರ ಅನುಭವ ಆಗ್ತಾ ಇದೆಯೋ ಹಾಗೆ ನನಗೂ ಆಗ್ತಾ ಇದೆಯಪ್ಪ. ಡ್ಯಾಡ್, ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ ಶಾನ್ವಿ, ಎಷ್ಟೋ ಸಲ ನನ್ನೆದುರಿಗೆ ಏನ್ ನಡೆದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಂತಿಷ್ಟು ಸಮಯದಲ್ಲಿ ಆದ ಘಟನೆಗಳು ನನ್ನ ತಲೆ ಒಳಗಡೆ ಇರುತ್ತೆ. ಆಮೇಲೆ ಏನಾಯ್ತು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ನೆನಪೇ ಆಗ್ತಾ ಇಲ್ಲ. ಅಪ್ಪ, ಎಕ್ಸಾಕ್ಟ್ಲಿ ನನಗೂ ಇದೇ ಆಗ್ತಾ ಇರೋದು. ಶರತ್, ಶಾನ್ವಿ, ನಾನು ಹೇಳ್ತಾ ಇರೋದು ಇವತ್ತಿನ ಕಥೆ ಅಲ್ಲ. ಎಷ್ಟೋ ವರ್ಷಗಳಿಂದ ನನಗಾಗ್ತಿರೋ ಅನುಭವ. ಇಷ್ಟು ವರ್ಷದಲ್ಲಿ ನನ್ನ ಜೀವನದಲ್ಲಿ ಏನೇನೋ ಘಟನೆಗಳು ನಡೆದು ಅದ್ಯಾವುದು ನನ್ನ ನೆನಪಲ್ಲಿ ಉಳಿದಿಲ್ಲ. ನಿಜ ಹೇಳಬೇಕು ಅಂದ್ರೆ ಈಗ ಎಷ್ಟೋ ಪರವಾಗಿಲ್ಲ. ಹಿಂದೆ ಎಲ್ಲ ನನ್ನ ಮೆದುಳಿಗೆ ಏನೋ ಮಂಕು ಕವ್ದಾಗಿರೋದು. ಆದರೆ ಇತ್ತೀಚಿನ ತಿಂಗಳುಗಳಲ್ಲಿ ಸ್ವಲ್ಪ ಕ್ಲಿಯರ್ ಆಗಿದೆ. ಹೌದಪ್ಪ, ನನಗೂ ಹಾಗೆ ಆಗಿದೆ. ನನ್ನ ಲೈಫಲ್ಲಿ ಏನಾದರೂ ಮುಖ್ಯವಾದ ಘಟನೆ ನಡಿಬೇಕಾದ್ರೆ ನನ್ನ ಬ್ರೈನ್ ಕೆಲಸ ಮಾಡಲ್ಲ ಅಂದರೆ ಅದು ಹೇಗೆ ಸಾಧ್ಯ? ನಾನು ಯೂಶಲಿ ಪ್ಯಾನಿಕೇ ಆಗಲ್ಲ. ಪ್ಯಾನಿಕ್ ಆದರೆ ಏನು ಮಾಡಬೇಕು ಅನ್ನೋ ಸ್ಪಷ್ಟತೆ ಇರಲ್ಲ. ಯಾಕಂದರೆ ಏನು ನಡೆದಿದೆ ಅನ್ನೋ ನೆನಪೇ ನಮಗಿರಲ್ವಲ್ಲ. ಆದ್ದರಿಂದ ಪ್ಯಾನಿಕ್ಕಿಂದ ಆಗಿರೋ ಸಾಧ್ಯತೆ ಇರಲ್ಲ ಅನ್ಸುತ್ತೆ. ಟ್ರೂ ಅಪ್ಪ. ಮತ್ತೆ ಡ್ಯಾಡ್, ಅಣ್ಣ, ಇದೆಲ್ಲ ಯಾಕೆ ಆಗ್ತಿದೆ ಅಂತ ನಿಮಗೆ ಅನ್ನಿಸ್ತಿದೆ? ಏನೋ ಸ್ಟ್ರೇಂಜ್ ಅಂತ ಫೀಲ್ ಆಗ್ತಿಲ್ವಾ? ಹೌದಮ್ಮ, ನನಗೂ ವಿಚಿತ್ರ ಅನಿಸ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ, ಹೇಗಾಗ್ತಾ ಇದೆ ಅನ್ನೋ ಉತ್ತರ ನಮಗಿವತ್ತಿಗೂ ಸಿಗ್ತಾ ಇಲ್ಲ.